ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ಸಂತೋಷ್ ಅಂತ. ನಾ ಈ ಚಾನಲ್ ಒಳಗೆ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಕಾನ್ಸೆಪ್ಟ್ಸ್ ಅನ್ನ ಡಿಸ್ಕಸ್ ಮಾಡ್ತೀನಿ. ಗೈಸ್, ಇವತ್ತಿನ ಈ ವಿಡಿಯೋ ಒಳಗೆ ನಾನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಚಾಪ್ಟರ್ದಿಂದ ಲಾಸ್ಟ್ 5 ಇಯರ್ಸ್ KCET ಒಳಗೆ ಬಂದಿರತಕ್ಕಂಥ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತೀನಿ. ಆಸ್ ಯೂಶುವಲ್ ನಿಮಗೆ ಕ್ವಶನ್ಸ್ಗೆ ಆನ್ಸರ್ ಜೊತೆಗೆ ನಾನು ಕಾನ್ಸೆಪ್ಟ್ಸ್ ಅನ್ನ ಕೂಡ ಕ್ಲಿಯರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಅದಕ್ಕಾಗಿ ನೀವು ವಿಡಿಯೋನ ಸ್ಕಿಪ್ ಮಾಡಲಾರ್ದ ಕಡಿತನ ನೋಡಬೇಕು. ಸೊ ಗೈಸ್, ವಿದೌಟ್ ವೇಸ್ಟಿಂಗ್ ಮಚ್ ಆಫ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಗೈಸ್, ಮೊದಲಿಗೆ ಕ್ವಶನ್ ನಂಬರ್ 1. ಈ ಕ್ವಶನ್ ಅನ್ನ 2016 ಒಳಗೆ ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಯೂಸ್ ಟು ಸ್ಟೆರಿಲೈಸ್ ಮಿಲ್ಕ್ ಈಸ್ ಆಪ್ಷನ್ ನಂಬರ್ 1 ಎಕ್ಸ್-ರೇ, ಆಪ್ಷನ್ ನಂಬರ್ 2 ಗಾಮಾ ರೇ, ಆಪ್ಷನ್ ನಂಬರ್ 3 UV ರೇಸ್, ಆಪ್ಷನ್ ನಂಬರ್ 4 ರೇಡಿಯೋ ವೇವ್ಸ್. ಗೈಸ್, ಅನಿಮಲ್ಸ್ ಇಂದ ಬರ್ತಕ್ಕಂಥ ರಾ ಮಿಲ್ಕ್ ಅನ್ನ ನಾವು ಡೈರೆಕ್ಟ್ ಆಗಿ ಕನ್ಸ್ಯೂಮ್ ಮಾಡಬಾರ್ದು. ಯಾಕಪ್ಪ ಅಂತಂದ್ರೆ ಇಟ್ ಕಂಟೈನ್ಸ್ ಮೈಕ್ರೋ ಆರ್ಗಾನಿಸಮ್ಸ್ ಲೈಕ್ ಬ್ಯಾಕ್ಟೀರಿಯಾ, ವೈರಸ್ ಅಂಡ್ ಫಂಗೈ. ಇದರಿಂದ ಏನಾಗತ್ತಪ್ಪ ಅಂತಂದ್ರೆ ಮಿಲ್ಕ್ ಜಲ್ದಿ ಸ್ಪಾಯ್ಲ್ ಆಗುತ್ತೆ ಮತ್ತು ಅದನ್ನ ನಾವು ಕನ್ಸ್ಯೂಮ್ ಮಾಡಿದ್ರೆ ನಮಗೆ ಡಿಸೀಸ್ ಬರ್ತಕ್ಕಂಥ ಚಾನ್ಸಸ್ ಕೂಡ ಜಾಸ್ತಿ ಇರ್ತಾವೆ. ಇದ್ರ ಸಲುವಾಗಿ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಹಾಲನ್ನು ತಂದ್ಕೂಲೆ ಮೊದಲು ನಾವು ಏನು ಮಾಡ್ತೀವಿ, ಅದನ್ನ ಹೀಟ್ ಮಾಡ್ತೀವಿ ಸೊ ದಟ್ ಸ್ವಲ್ಪನಾದ್ರೂ ಮೈಕ್ರೋ ಆರ್ಗಾನಿಸಮ್ಸ್ ಸಾಯ್ಲಿ ಅಂತ ಹೇಳಿ. ಇನ್ನು ಇದೇ ಪ್ರೊಸೆಸ್ ಅನ್ನ ಡೈರಿ ಇಂಡಸ್ಟ್ರಿ ಒಳಗೆ ಕೂಡ ಯೂಸ್ ಮಾಡ್ತಾರೆ. ಅದನ್ನ ನಾವು ಪ್ಯಾಸ್ಚರೈಸೇಷನ್ ಅಂತ ಹೇಳಿ ಕರಿತೀವಿ. ಏನ್ ಮಾಡ್ತಾರಪ್ಪ ಅಂತಂದ್ರೆ ಪ್ಯಾಸ್ಚರೈಸೇಷನ್ ಒಳಗೆ ಮಿಲ್ಕ್ ಅನ್ನ ಸರ್ಟನ್ ಡಿಗ್ರಿ ಟೆಂಪರೇಚರ್ ತನ ಹೀಟ್ ಮಾಡ್ತಾರೆ. ಅಲ್ಲಿ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾ ಮತ್ತು ವೈರಸಸ್ ಏನೇನು ಇರ್ತಾವಲ್ಲ ಅವು ಸಾಯ್ತಾವ. ಅದಾದ್ಮೇಲೆ ಅದನ್ನು ಕೂಲ್ ಮಾಡಿ ಒಂದು ಸೀಲ್ಡ್ ಕಂಟೈನರ್ ಒಳಗೆ ಪ್ರಿಸರ್ವ್ ಮಾಡಿ ಇರ್ತಾರೆ. ಅದಾದ್ಮೇಲೆ ನಾವು ಅದನ್ನ ಬಹಳಷ್ಟು ದಿನ ಯೂಸ್ ಮಾಡ್ಬೋದು. ನೀವು ನೋಡಿರ್ತೀರಿ ಪ್ಯಾಕೆಟ್ ಹಾಲ್ ಮೇಲೆ ಏನು ಬರ್ದಿರ್ತಾರೆ, ಪ್ಯಾಸ್ಚರೈಸ್ಡ್ ಮಿಲ್ಕ್ ಅಂತ ಹೇಳಿ ಬರ್ದಿರ್ತಾರೆ. ಪ್ಯಾಸ್ಚರೈಸೇಷನ್ ಒಳಗೆ ಎಲ್ಲಾ ಮೈಕ್ರೋ ಆರ್ಗಾನಿಸಮ್ಸ್ ಅನ್ನ ಸಾಯಿಸಂಗಿಲ್ಲ ಅವರು. ಹಾರ್ಮ್ಫುಲ್ ಮತ್ತು ಡಿಸೀಸ್ ಕಾಸಿಂಗ್ ಯಾವ ಇರ್ತಾವಲ್ಲ ಅವರನ್ನಷ್ಟೇ ಅವರು ಸಾಯಿಸ್ತಾರೆ. ಇನ್ನು ಸ್ಟೆರಿಲೈಸೇಷನ್ ಅಂದ್ರೆ ಹಾಲೊಳಗಿರ್ತಕ್ಕಂಥ ಎಲ್ಲಾ ಮೈಕ್ರೋ ಆರ್ಗಾನಿಸಮ್ಸ್ ಅನ್ನ ಎಲಿಮಿನೇಟ್ ಮಾಡಬೇಕು. ಪ್ಯಾಸ್ಚರೈಸೇಷನ್ ಒಳಗೆ ನಾವು ಸ್ವಲ್ಪ ಆ ಮೈಕ್ರೋ ಆರ್ಗಾನಿಸಮ್ಸ್ ಹಾರ್ಮ್ಫುಲ್ ಯಾವಾಗ ಇರ್ತಾವಲ್ಲ ಅವರನ್ನಷ್ಟೇ ಎಲಿಮಿನೇಟ್ ಮಾಡಕತ್ತಿದ್ದೀವಿ. ಸ್ಟೆರಿಲೈಸೇಷನ್ ಒಳಗೆ ಎಲ್ಲಾ ಮೈಕ್ರೋ ಆರ್ಗಾನಿಸಮ್ಸ್ ಅನ್ನ ನಾವು ಎಲಿಮಿನೇಟ್ ಮಾಡಬೇಕು. ದೇರ್ ಆರ್ ಡಿಫರೆಂಟ್ ವೇಸ್ ಆಫ್ ಡೂಯಿಂಗ್ ಸ್ಟೆರಿಲೈಸೇಷನ್. ಒಂದೇನಪ್ಪ ಅಂತಂದ್ರೆ ವಿ ಕ್ಯಾನ್ ಯೂಸ್ ಕೆಮಿಕಲ್ಸ್, ಇನ್ನೊಂದು ವಿ ಕ್ಯಾನ್ ಯೂಸ್ ಹೀಟ್, ಮತ್ತೊಂದು ವಿ ಕ್ಯಾನ್ ಯೂಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಈ ಕ್ವಶನ್ ಒಳಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಇಂದ ಸ್ಟೆರಿಲೈಸೇಷನ್ ಮಾಡೋದ್ರ ಬಗ್ಗೆ ಕ್ವಶನ್ ಒಳಗೆ ಏನು ಕೇಳ್ಯಾರಪ್ಪ ಅಂತಂದ್ರೆ ಈ 4 ಆಪ್ಷನ್ ಒಳಗೆ ಯಾವ ರೇಡಿಯೇಷನ್ ಅನ್ನ ಯೂಸ್ ಮಾಡಿ ನಾವು ಮಿಲ್ಕ್ ಅನ್ನ ಸ್ಟೆರಿಲೈಸ್ ಮಾಡಬಹುದು ಅಂತ ಹೇಳಿ ಕೇಳ್ಯಾರ. ಆನ್ಸರ್ ಟು ದಿಸ್ ಕ್ವಶನ್ ಇಸ್ UV ರೇಸ್. UV ರೇಸ್ ಎದಕ್ಕೆ ಯೂಸ್ಫುಲ್ ಅಪ್ಪ ಅಂತಂದ್ರೆ UV ರೇಸ್ ವೇವ್ ಲೆಂತ್ ಶಾರ್ಟರ್ ಇರ್ತೈತಿ. ಶಾರ್ಟ್ ವೇವ್ ಲೆಂತ್ ಇರೋದ್ರಿಂದ ಅವು ಮೈಕ್ರೋ ಆರ್ಗಾನಿಸಮ್ಸ್ ಒಳಗೆ ಹೋಗಿ ಪೆನಿಟ್ರೇಟ್ ಆಗಿ ಅವ್ರ DNA ನ ಡ್ಯಾಮೇಜ್ ಮಾಡಿ ಅವು ರೀಪ್ರೊಡ್ಯೂಸ್ ಆಗಲ್ದಂಗ ಅವು ನೋಡ್ಕೋತವೆ. ಇನ್ನು ರೇಡಿಯೋ ವೇವ್ ಯಾವ್ದಕ್ಕೆ ಯೂಸ್ ಆಗಂಗಿಲ್ಲಪ್ಪ ಅಂತಂದ್ರೆ ಇವ್ರದ್ದು ವೇವ್ ಲೆಂತ್ ಹೈ ಇರ್ತೈತಿ, ಅವು ಪೆನಿಟ್ರೇಟ್ ಆಗಂಗಿಲ್ಲ. ಮತ್ತು ಗಾಮಾ ರೇಸ್, ಎಕ್ಸ್ ರೇಸ್ ಏನದಾವಲ್ಲ ಇವ್ರ ವೇವ್ ಲೆಂತ್ ಶಾರ್ಟ್ ಇದ್ರು ಅವ್ರದ್ದು ಎನರ್ಜಿ ಭಾಳ ಇರ್ತೈತಿ. ದೇ ಆರ್ ಹೈ ಎನರ್ಜಿ ರೇಡಿಯೇಷನ್ಸ್. ಸೊ ಅದು ಹೈ ಎನರ್ಜಿ ರೇಡಿಯೇಷನ್ ಇಂದ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಅವು ಮೈಕ್ರೋ ಆರ್ಗಾನಿಸಮ್ಸ್ ಅನ್ನ ಕೊಲ್ಲುವುದ್ರ ಜೊತೆಗೆ ಅವು ನ್ಯೂಟ್ರಿಯೆಂಟ್ಸ್ ಏನೇನು ಇರ್ತಾವಲ್ಲ ಮಿಲ್ಕ್ ಒಳಗೆ ಅವ್ರನ್ನ ಕೂಡ ಡ್ಯಾಮೇಜ್ ಮಾಡಿಬಿಡ್ತಾವು. ಸೊ ಅದ್ರ ಸಲುವಾಗಿ ಅದು ನಮಗೆ ಯೂಸ್ಫುಲ್ ಅಲ್ಲ. ಸೊ UV ರೇಡಿಯೇಷನ್ ಇಸ್ ದಿ ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ ಇಲ್ಲಿ UV ರೇಸ್ ಆಕ್ಚುಲಿ ಆರ್ಗಾನಿಸಮ್ಸ್ ಅನ್ನ ಸಾಯಿಸಂಗಿಲ್ಲ, ಇಟ್ ಡ್ಯಾಮೇಜಸ್ ದಿ DNAs ಆಫ್ ದಟ್ ಮೈಕ್ರೋ ಆರ್ಗಾನಿಸಮ್ಸ್. ಸೊ ಇದರಿಂದಾಗಿ ನಾವು ಈ ಸ್ಟೆರಿಲೈಸ್ಡ್ ಮಿಲ್ಕ್ ಅನ್ನ ಪ್ಯಾಸ್ಚರೈಸ್ಡ್ ಮಿಲ್ಕ್ ಗಿಂತ ಬಹಳಷ್ಟು ದಿನ ಇಟ್ಟು ಯೂಸ್ ಮಾಡಬಹುದು. ತಿಂಗಳನ್ಗಟ್ಲೆ ಇಟ್ಟು ಅದನ್ನ ಆಮೇಲೆ ಯೂಸ್ ಮಾಡಬಹುದು. ಸೊ ಆನ್ಸರ್ ಟು ದಿಸ್ ಕ್ವಶನ್ ಇಸ್ ಆಪ್ಷನ್ ನಂಬರ್ 3. ಗೈಸ್, ನೆಕ್ಸ್ಟ್ ಕ್ವಶನ್ ನಂಬರ್ 2. ಈ ಕ್ವಶನ್ ಅನ್ನ 2017 ಒಳಗೆ ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ ಇಫ್ ವೆಕ್ಟರ್ E ಅಂಡ್ ವೆಕ್ಟರ್ B ರಿಪ್ರೆಸೆಂಟ್ ಎಲೆಕ್ಟ್ರಿಕ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ವೆಕ್ಟರ್ಸ್ ಆಫ್ ಅನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್, ದಿ ಡೈರೆಕ್ಷನ್ ಆಫ್ ಪ್ರೊಪಗೇಷನ್ ಆಫ್ ದಿ ವೇವ್ ಈಸ್ ಅಲಾಂಗ್ ಆಪ್ಷನ್ ನಂಬರ್ 1 ವೆಕ್ಟರ್ E, ಆಪ್ಷನ್ ನಂಬರ್ 2 ವೆಕ್ಟರ್ B, ಆಪ್ಷನ್ ನಂಬರ್ 3 ವೆಕ್ಟರ್ E ಕ್ರಾಸ್ ವೆಕ್ಟರ್ B, option number 4 vector B cross vector E. Guys, in an electromagnetic wave the time varying electric field will produce time varying magnetic field and time varying magnetic field in turn will produce time varying electric field. ಇದೇ ರೀತಿ ಒಂದೊಂದು ಪ್ರೊಡ್ಯೂಸ್ ಮಾಡ್ಕೊತಾ ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಜನರೇಟ್ ಆಗುತ್ತೆ. ಇನ್ನು ಫ್ರಮ್ ಮ್ಯಾಕ್ಸ್ವೆಲ್ಸ್ ಇಕ್ವೇಷನ್ ಇಟ್ ಕ್ಯಾನ್ ಬಿ ಶೋನ್ ದಟ್ ಇನ್ ಅನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಮತ್ತೆ ಇನ್ನೂ ಏನು ಶೋ ಮಾಡ್ಬೋದಪ್ಪ ಅಂತಂದ್ರೆ these two are perpendicular to the direction of propagation of wave. For example, ನಾನು ಇಲ್ಲಿ ರೈಟ್ ಹ್ಯಾಂಡ್ ಕಾರ್ಟೇಶಿಯನ್ ಕೋಆರ್ಡಿನೇಟ್ ಸಿಸ್ಟಮ್ ಅನ್ನು ತಗೊಂಡಿನಿ, x, y and z axis. ಈ ಕೋಆರ್ಡಿನೇಟ್ ಸಿಸ್ಟಮ್ ಒಳಗೆ ಇಫ್ ಅಲಾಂಗ್ y axis if I represent electric field, time varying electric field, and along y axis if I represent time varying magnetic field, the direction of propagation will be along x axis. So ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಇಲ್ಲಿ ರಿಪ್ರೆಸೆಂಟ್ ಮಾಡಿ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಈ ಅಲಾಂಗ್ ದಿಸ್ ಆಕ್ಸಿಸ್ ರಿಪ್ರೆಸೆಂಟ್ ಮಾಡಿದ್ರೆ ಡೈರೆಕ್ಷನ್ ಆಫ್ ಪ್ರೊಪಗೇಷನ್ ವಿಲ್ ಬಿ ಅಲಾಂಗ್ ಎಕ್ಸ್ ಆಕ್ಸಿಸ್. ಸೊ ಕ್ವಶನ್ ಒಳಗೆ ಏನು ಕೇಳ್ಯಾರಪ್ಪ ಅಂತಂದ್ರೆ ಇಫ್ ಇ ಇಸ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರ್ ಅಂಡ್ ಬಿ ಇಸ್ ಮ್ಯಾಗ್ನೆಟಿಕ್ ಫೀಲ್ಡ್ ವೆಕ್ಟರ್, ಸೊ ಡೈರೆಕ್ಷನ್ ಆಫ್ ಪ್ರೊಪಗೇಷನ್ ಆಫ್ ವೇವ್ ಅನ್ನ ನಾವಿಲ್ಲಿ ಹೇಳಬೇಕು. ಸೊ ಇಲ್ಲಿ ನೀವು ನೋಡಿದ್ರೆ ಇ ಕ್ರಾಸ್ ಬಿ ಇಸ್ ದಿ ಡೈರೆಕ್ಷನ್ ಆಫ್ ಪ್ರೊಪಗೇಷನ್ ಆಫ್ ವೆಕ್ಟರ್. ಸೊ ಇ ಕ್ರಾಸ್ ಬಿ ಯಾವ ಕಡೆ ಇರ್ತೈತಲ್ಲ ಕ್ರಾಸ್ ಪ್ರಾಡಕ್ಟ್ ಇ ಮತ್ತು ಬಿ ದ ಆ ಕಡೆ ಡೈರೆಕ್ಷನ್ ಆಫ್ ಪ್ರೊಪಗೇಷನ್ ಇರ್ತೈತಿ. ಸೊ ಆನ್ಸರ್ ಟು ದಿಸ್ ಕ್ವಶನ್ ಇಸ್ ಆಪ್ಷನ್ ನಂಬರ್ 3.
ದಟ್ ಈಸ್ ಇ ಕ್ರಾಸ್ ಬಿ. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 3. ಈ ಕ್ವಶನ್ ಅನ್ನ 2018 ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ ದಿ ನಂಬರ್ ಆಫ್ ಫೋಟಾನ್ಸ್ ಫಾಲಿಂಗ್ ಪರ್ ಸೆಕೆಂಡ್ ಆನ್ ಅ ಕಂಪ್ಲೀಟ್ಲಿ ಡಾರ್ಕನ್ ಪ್ಲೇಟ್ to produce a force of 6.62 into 10 raised to minus 5 newtons is n. If the wavelength of the light falling is 5 into 10 raised to minus 7 meters, then n is equal to dash into 10 raised to 22. Option number 1, 1. Option number 2, 5. Option number 3, 0.2. Option number 4, 3.3. Take h as 6.62 into 10 raised to minus 34 joules seconds. Guys, like any other waves, electromagnetic waves also carry energy as well as momentum with them. ಅಂದರೆ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಒಂದು ಆಬ್ಜೆಕ್ಟ್ ಜೊತೆ ಇಂಟರಾಕ್ಟ್ ಮಾಡಿದಾಗ ಇಟ್ ಟ್ರಾನ್ಸ್ಫರ್ಸ್ ಬೋತ್ ಎನರ್ಜಿ ಆಸ್ ವೆಲ್ ಆಸ್ ಮೊಮೆಂಟಮ್. ಇನ್ನು ಎನರ್ಜಿ ಇನ್ ದಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಇಸ್ ಪ್ರೆಸೆಂಟ್ ಇನ್ ದಿ ಫಾರ್ಮ್ ಆಫ್ ಪ್ಯಾಕೆಟ್ಸ್. ಆ ಪ್ಯಾಕೆಟ್ಸನ್ನು ನಾವು ಫೋಟಾನ್ಸ್ ಅಂತ ಹೇಳಿ ಕರಿತೀವಿ. ಇನ್ನು ಕ್ವಶನ್ ಒಳಗೆ ಬರೋದಾದ್ರೆ ಕ್ವಶನ್ ಒಳಗೆ ಏನು ಹೇಳತ್ತಾರಪ್ಪ ಅಂತಂದ್ರೆ ಫೋಟಾನ್ಸ್ ಆರ್ ಫಾಲಿಂಗ್ ಆನ್ ದಿ ಡಾರ್ಕನ್ಡ್ ಪ್ಲೇಟ್. ಒಂದು ಕಂಪ್ಲೀಟ್ ಆಗಿ ಡಾರ್ಕ್ ಇರ್ತಕ್ಕಂಥ ಪ್ಲೇಟ್ ಮೇಲೆ ಫೋಟಾನ್ಸ್ ಆರ್ ಫಾಲಿಂಗ್. ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಇಸ್ ಇಂಟ್ರಾಕ್ಟಿಂಗ್ ವಿತ್ ದ ಆಬ್ಜೆಕ್ಟ್. ಇಲ್ಲಿ ಏನಪ್ಪಾ ಅಂತಂದ್ರೆ electromagnetic wave when it interacts with object, as I said, it will transfer both energy as well as momentum. ಇಲ್ಲಿ momentum transfer ಆಗಿರೋದ್ರಿಂದ ಇದೇನಪ್ಪ momentum of plate will change. Momentum change ಆತಂದ್ರೆ it will experience force. Force is basically rate of change of momentum. ಆ ಫೋರ್ಸಿನ ವ್ಯಾಲ್ಯೂ ಕೊಟ್ಟಾರ which is equal to 6.62 into 10 raised to minus 5 Newton. ಮತ್ತೆ lambda wavelength of this electromagnetic wave ಕೊಟ್ಟಾರ which is equal to 5 into 10 raised to minus 7 meters. H Planck's constant ಕೊಟ್ಟಾರ which is equal to 6.62 into 10 raised to minus 34 joule seconds. ಕ್ವಶನ್ ಏನಪ್ಪಾ ಅಂತಂದ್ರೆ ಈ ಫೋರ್ಸ್ ಅನ್ನ ಇದು ಎಕ್ಸ್ಪೀರಿಯನ್ಸ್ ಮಾಡಕತ್ತೈತಂದ್ರೆ ವಾಟ್ ಈಸ್ ದಿ ನಂಬರ್ ಆಫ್ ಫೋಟಾನ್ಸ್ ಫಾಲಿಂಗ್ ಪರ್ ಸೆಕೆಂಡ್ ಎಷ್ಟು ಫೋಟಾನ್ಸ್ ಇದ್ರ ಮೇಲೆ ಬೀಳಕತ್ತಾವು, ಅದ್ರ ಸಲುವಾಗಿ ಇಷ್ಟು ಫೋರ್ಸ್ ಅದು ಎಕ್ಸ್ಪೀರಿಯನ್ಸ್ ಮಾಡಕತ್ತೈತಿ ಅನ್ನೋದನ್ನ ನಾವಿಲ್ಲಿ ಕಂಡು ಹಿಡಿಬೇಕು. ಅದಕ್ಕಾಗಿ ನಾವು ಮೊದಲು ಏನು ಮಾಡಬೇಕು ಏನಪ್ಪ ಚೇಂಜ್ ಇನ್ ಮೊಮೆಂಟಮ್ ಆಫ್ ದಿ ಡಾರ್ಕನ್ಡ್ ಪ್ಲೇಟ್. ಈ ಪ್ಲೇಟ್ ಎಷ್ಟು ಮೊಮೆಂಟಮ್ ಚೇಂಜ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡಕತ್ತೈತಿ ಅದನ್ನು ಕಂಡು ಹಿಡಿಬೇಕು. ಆ ಚೇಂಜ್ ಅನ್ನ ಕಂಡು ಹಿಡಿದ್ರೆ ರೇಟ್ ಆಫ್ ಚೇಂಜ್ ಇಸ್ ಬೇಸಿಕಲಿ ಈಕ್ವಲ್ ಟು ಫೋರ್ಸ್. ಈ ಇದರ ರಿಲೇಷನ್ ಅನ್ನ ಯೂಸ್ ಮಾಡ್ಕೊಂಡು ನಾವು ನಂಬರ್ ಆಫ್ ಫೋಟಾನ್ಸ್ ಫಾಲಿಂಗ್ ಪರ್ ಸೆಕೆಂಡ್ ಅನ್ನ ಕಂಡು ಹಿಡಿಬಹುದು. ಗೈಸ್ ಅದಕ್ಕಿಂತ ಮೊದಲು ಒಂದು ಸಿಂಗಲ್ ಫೋಟಾನಿನ ಮೊಮೆಂಟಮ್ ಎಷ್ಟು ಇರ್ತೈತಿ ಅನ್ನೋದಕ್ಕೆ ಎಕ್ಸ್ಪ್ರೆಷನ್ ಅನ್ನ ನೋಡೋಣ. ಅದಕ್ಕಾಗಿ ನಾನು ಈ ರಿಲೇಷನ್ ಅನ್ನ ಯೂಸ್ ಮಾಡ್ತೀನಿ. ಇದೇನಪ್ಪ ಅಂತಂದ್ರೆ ಎನರ್ಜಿ ಇ ಇಸ್ ಈಕ್ವಲ್ ಟು ಮಾಸ್ ಎಂ ಇಂಟು ಸಿ ಸ್ಕ್ವೇರ್. ಇ ಇಸ್ ಈಕ್ವಲ್ ಟು ಎಂ ಸಿ ಸ್ಕ್ವೇರ್. ಈ ಇಕ್ವೇಶನ್ ನಮಗೆ ಐನ್ಸ್ಟೈನ್ ಕೊಡ್ತಾರೆ. ಏನು ಹೇಳ್ದನಪ್ಪ ಅಂತಂದ್ರೆ ಎನರ್ಜಿ ಅಂಡ್ ಮಾಸ್ ಆರ್ ಇಕ್ವಿವ್ಯಾಲೆಂಟ್. ಸೊ ಎನರ್ಜಿಯನ್ನು ಮಾಸ್ ಆಗಿ ಕನ್ವರ್ಟ್ ಮಾಡ್ಬೋದು ಮತ್ತು ಮಾಸನ್ನು ಎನರ್ಜಿಯಾಗಿ ಕನ್ವರ್ಟ್ ಮಾಡ್ಬೋದು ಅಂತ ಹೇಳಿ ಇನ್ ಇಸ್ ಥಿಯರಿ ಆಫ್ ಸ್ಪೆಷಲ್ ರಿಲೇಟಿವಿಟಿ ನಮಗೆ ಈ ಎಕ್ಸ್ಪ್ರೆಷನ್ ಅನ್ನು ಕೊಡ್ತಾನೆ. ಸೊ ಇದರಿಂದ ನಾನು ಏನು ಬರ್ಕೋಬಹುದು ಅಂದ್ರೆ ಇ ಇಸ್ ಈಕ್ವಲ್ ಟು ಎಂ ಸಿ ಇಂಟು ಸಿ. ಮಾಸ್ ಇಂಟು ಸಿ ವೆಲಾಸಿಟಿ ಅಂದ್ರೆ ಮೊಮೆಂಟಮ್ ಇಂಟು ಸಿ. ಸೊ ಮೊಮೆಂಟಮ್ ಪಿ ಇಸ್ ಈಕ್ವಲ್ ಟು ಇ ಡಿವೈಡೆಡ್ ಬೈ ಸಿ. ಇನ್ನು ಎನರ್ಜಿ ಇದಲ್ಲೇ ನಾವು ಎನರ್ಜಿ ಆಫ್ ಫೋಟಾನ್ ಅನ್ನು ತಗೊಂಡು ಎನರ್ಜಿ ಆಫ್ ಈಚ್ ಫೋಟಾನ್ ಇಸ್ ಈಕ್ವಲ್ ಟು ಎಚ್ ಇಂಟು ನ್ಯೂ. ಎಚ್ ಅಂದ್ರೆ ಪ್ಲಾಂಕ್ಸ್ ಕಾನ್ಸ್ಟೆಂಟ್, ನ್ಯೂ ಅಂದ್ರೆ ಫ್ರೀಕ್ವೆನ್ಸಿ ಆಫ್ ದಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ಸೊ ಎಚ್ ನ್ಯೂ ಡಿವೈಡೆಡ್ ಬೈ ಸಿ. ಪಿ ಇಸ್ ಈಕ್ವಲ್ ಟು ಎಚ್ ನ್ಯೂ ಡಿವೈಡೆಡ್ ಬೈ ಸಿ. ಇನ್ನು ನಮ್ಗೆ ಗೊತ್ತೈತಿ ಸಿ ಇಸ್ ಈಕ್ವಲ್ ಟು ನ್ಯೂ ಲ್ಯಾಂಬ್ಡಾ ಅಂತ ಹೇಳಿ. ಲ್ಯಾಂಬ್ಡಾ ಅಂದ್ರೆ ಅಲ್ಲಿ ವೇವ್ ಲೆಂತ್. ಸೊ ಅದರಿಂದ ನ್ಯೂ ಬೈ ಸಿ ಇಸ್ ಈಕ್ವಲ್ ಟು 1 ಬೈ ಲ್ಯಾಂಬ್ಡಾ ಅಂತ ಬರ್ಕೋಬಹುದು. ಸೊ ಪಿ ಇಸ್ ಈಕ್ವಲ್ ಟು ಮೊಮೆಂಟಮ್ ಆಫ್ ಸಿಂಗಲ್ ಫೋಟಾನ್ ಇಸ್ ಈಕ್ವಲ್ ಟು ಎಚ್ ಬೈ ಲ್ಯಾಂಬ್ಡಾ ಅರೆ, ಇ ಬೈ ಸಿ ಅರೆ ಮತ್ತೆ ಎಚ್ ನ್ಯೂ ಡಿವೈಡೆಡ್ ಬೈ ಸಿ. ಈ ಮೂರು ಎಕ್ಸ್ಪ್ರೆಷನ್ ಅನ್ನ ನಾವಿಲ್ಲಿ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ನಾವು ಏನು ಮಾಡೋಣಪ್ಪ ಅಂತಂದ್ರೆ ಯಾವ ರೀತಿ ಫೋಟಾನ್ ಇಲ್ಲಿ ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಒಳಗೆ ಡಾರ್ಕನ್ ಪ್ಲೇಟಿಗೆ ಮೊಮೆಂಟಮ್ ಅನ್ನ ಟ್ರಾನ್ಸ್ಫರ್ ಮಾಡುತ್ತಾ ಮತ್ತೆ ಎಷ್ಟು ಮಾಡುತ್ತಾ ಅದರಿಂದ ನಾವು ನಂಬರ್ ಆಫ್ ಫೋಟಾನ್ಸ್ ಫಾಲಿಂಗ್ ಪರ್ ಸೆಕೆಂಡ್ ಅನ್ನ ಕಂಡು ಹಿಡಿಯೋಣ. ಗೈಸ್ ಇನ್ನು ಕ್ವಶನ್ ಕೊಡೋದಾದ್ರೆ ಕ್ವಶನ್ ಒಳಗೆ ಫೋಟಾನ್ಸ್ ಆರ್ ಫಾಲಿಂಗ್ ಆನ್ ಡಾರ್ಕ್ ಪ್ಲೇಟ್ ಅಂತ ಹೇಳಿ ಕೊಟ್ಟಾರೆ. ದಿಸ್ ಇಸ್ ದಿ ಕೇಸ್ ಆಫ್ ಕಂಪ್ಲೀಟ್ ಅಬ್ಸಾರ್ಪ್ಷನ್. ಅಂದ್ರೆ ಫೋಟಾನ್ಸ್ ಏನು ಡಾರ್ಕ್ ಪ್ಲೇಟ್ ಮೇಲೆ ಬೀಳ್ತಾವಲ್ಲ ಅವು ಕಂಪ್ಲೀಟ್ ಆಗಿ ತಮ್ಮ ಮೊಮೆಂಟಮ್ ಮತ್ತು ಎನರ್ಜಿಯನ್ನ ಪ್ಲೇಟಿಗೆ ಕೊಡ್ತಾವೆ. ಸೊ ಚೇಂಜ್ ಇನ್ ಮೊಮೆಂಟಮ್ ಆಫ್ ಪ್ಲೇಟ್ ಇಸ್ ಈಕ್ವಲ್ ಟು ದಿ ಮೊಮೆಂಟಮ್ ಆಫ್ ಫೋಟಾನ್ಸ್ ಎಷ್ಟು ಮೊಮೆಂಟಮ್ ಇತ್ತು ಅಷ್ಟು ಅದಕ್ಕೆ ಟ್ರಾನ್ಸ್ಫರ್ ಆಗೋದ್ರಿಂದ ಚೇಂಜ್ ಇನ್ ಮೊಮೆಂಟಮ್ ಇಸ್ ಈಕ್ವಲ್ ಟು ಮೊಮೆಂಟಮ್ ಆಫ್ ಫೋಟಾನ್ಸ್. ಸೊ ಅದ್ರ ಸಲುವಾಗಿ ನಾನು ಏನಂತ ಬರೀಬಹುದು ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ ಪ್ಲೇಟ್ ಎಫ್ ಇಸ್ ಈಕ್ವಲ್ ಟು ಫೋಟಾನ್ಸ್ ಏನು ಮೊಮೆಂಟಮ್ ಇರ್ತೈತೆ ಅದು ಡಿವೈಡೆಡ್ ಬೈ ಟೈಮ್ ಟಿ. ಅಂದ್ರೆ ಟೈಮ್ ಟಿ ಡ್ಯೂರೇಷನ್ ಒಳಗೆ ಎಷ್ಟು ಫೋಟಾನ್ಸ್ ಅದ್ರ ಮೇಲೆ ಬೀಳ್ತಾವಲ್ಲ ಟೋಟಲ್ ಅಷ್ಟು ಮೊಮೆಂಟಮ್. ಇಲ್ಲಿ ಟಿ ಇಸ್ ಈಕ್ವಲ್ ಟು 1 ಸೆಕೆಂಡ್ಸ್ ಅಂತ ಹೇಳಿ ತಗೋತೀನಿ. ನನಗೆ 1 ಸೆಕೆಂಡ್ಗೆ ಎಷ್ಟು ಫೋಟಾನ್ಸ್ ಬೀಳಕತ್ತ ಅನ್ನೋದು ಬೇಕಾಗಿತ್ತಲ್ಲ ಅದಕ್ಕೆ ಟಿ ಈಕ್ವಲ್ ಟು 1 ಸೆಕೆಂಡ್ ತಗೊಂಡ್ರೆ ದಿ ಟೋಟಲ್ ಅಮೌಂಟ್ ಆಫ್ ಮೊಮೆಂಟಮ್ ಟ್ರಾನ್ಸ್ಫರ್ಡ್ ಇಸ್ ಈಕ್ವಲ್ ಟು ಎನ್ ಇಂಟು ಎಚ್ ಡಿವೈಡೆಡ್ ಬೈ ಲ್ಯಾಂಬ್ಡಾ. ಎಚ್ ಡಿವೈಡೆಡ್ ಬೈ ಲ್ಯಾಂಬ್ಡಾ ಅಂದ್ರೆ ಮೊಮೆಂಟಮ್ ಆಫ್ 1 ಫೋಟಾನ್ ಇಂಟು ಎನ್ ಅಂದ್ರೆ ನಂಬರ್ ಆಫ್ ಫೋಟಾನ್ಸ್ ಫಾಲಿಂಗ್ ಪರ್ ಸೆಕೆಂಡ್. ಸೊ ದಿಸ್ ಅಮೌಂಟ್ ಆಫ್ ಏನಪ್ಪ ಮೊಮೆಂಟಮ್ ಇಸ್ ಟ್ರಾನ್ಸ್ಫರ್ ಟು ಅ ಪ್ಲೇಟ್ ಡಿವೈಡೆಡ್ ಬೈ 1 ಟೈಮ್ ಟಿ ಈಸ್ ಈಕ್ವಲ್ ಟು 1 ತಗೊಂಡ್ರೆ ಇಟ್ ಈಸ್ ಈಕ್ವಲ್ ಟು ಫೋರ್ಸ್ ವಿಚ್ ಈಸ್ ಈಕ್ವಲ್ ಟು 6.62 ಇಂಟು 10 raised to minus 5. ಸೊ ಇದನ್ನ ರಿಅರೇಂಜ್ ಮಾಡಿ ಬರೆದ್ರೆ ಎನ್ ಈಸ್ ಈಕ್ವಲ್ ಟು 6.62 ಇಂಟು 10 raised to minus 5 ಇಂಟು ಲ್ಯಾಂಬ್ಡಾ ಡಿವೈಡೆಡ್ ಬೈ ಎಚ್. ಲ್ಯಾಂಬ್ಡಾ ಅಂದ್ರೆ ವೇವ್ ಲೆಂತ್ ಕೊಟ್ಟಾರ ವಿಚ್ ಈಸ್ ಈಕ್ವಲ್ ಟು 5 ಇಂಟು 10 raised to minus 7 ಡಿವೈಡೆಡ್ ಬೈ ಎಚ್ ಅಂದ್ರೆ ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಹೂಸ್ ವ್ಯಾಲ್ಯೂ ಇಸ್ 6.62 ಇಂಟು 10 raised to minus 34. ಇಲ್ಲಿ 6.62 ಕ್ಯಾನ್ಸಲ್ ಆಗುತ್ತೆ. 10 raised to
-34 ಇಸ್ ಮೇಲೆ ಅಂದ್ರೆ 10⁻34 ಆಗುತ್ತೆ. 10⁻5 ಇಂಟು 10⁻7 ಅಂದ್ರೆ 10⁻12. 34 ಒಳಗೆ -12 ಹೋದ್ರೆ 22 ಆಗುತ್ತೆ. 5 ಇಂಟು 10⁻22. ಸೊ 1 ಸೆಕೆಂಡ್ ಒಳಗೆ ಇಷ್ಟು ನಂಬರ್ ಆಫ್ ಫೋಟಾನ್ಸ್ ಅದ್ರ ಮೇಲೆ ಬಿದ್ದರೆ ಅದು ಇಷ್ಟು ಫೋರ್ಸನ್ನು ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಸೊ ಆನ್ಸರ್ ಟು ದಿಸ್ ಕ್ವಶನ್ ಇಸ್ 5. ಸೊ ಅಲ್ಲಿ ಡ್ಯಾಶ್ ಇಂಟು 10⁻22 ಅಂತ ಕೊಟ್ಟಾರ, ಆ ಡ್ಯಾಶ್ ಜಾಗದಾಗ 5 ಬರ್ತೈತಿ. ಸೊ ಆನ್ಸರ್ ಟು ದಿಸ್ ಕ್ವಶನ್ ಇಸ್ ಆಪ್ಷನ್ ನಂಬರ್ 2. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 4. ಈ ಕ್ವಶನ್ ಅನ್ನ 2019 ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ an electromagnetic wave is traveling in x direction with electric field vector given by vector Ey is equal to E0 sin of kx minus omega t j cap. The correct expression for magnetic field vector is option number 1 vector By is equal to E0 c sin of kx minus omega t j cap. Option number 2 vector Bz is equal to E0 c sin of kx minus omega t k cap. Option number 3 vector By is equal to E0 by c sin of kx minus omega t j cap. Option number 4 vector Bz is equal to E0 divided by c sin of kx minus omega t k cap. ಗೈಸ್ ಇಲ್ಲಿ ಕ್ವಶನ್ ಒಳಗೆ ಅಲಾಂಗ್ ಎಕ್ಸ್ ಡೈರೆಕ್ಷನ್ ಒಳಗೆ ಟ್ರಾವೆಲ್ ಮಾಡ್ತಕ್ಕಂಥ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅನ್ನ ಕೊಟ್ಟಾರೆ. ಮತ್ತೇನು ಇನ್ಫಾರ್ಮೇಶನ್ ಕೊಟ್ಟಾರಪ್ಪ ಅಂತಂದ್ರೆ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟಾರೆ. Ey is equal to E0 into sin of kx minus omega t j cap. ಇಲ್ಲಿ ನೋಡಿದ್ರೆ ನೀವು E0 ಅಂದ್ರೆ ಇಟ್ ಇಸ್ ದಿ ಆಂಪ್ಲಿಟ್ಯೂಡ್ ಆಫ್ ಟೈಮ್ ವೇರಿಂಗ್ ಎಲೆಕ್ಟ್ರಿಕ್ ಫೀಲ್ಡ್, ಹೈಯೆಸ್ಟ್ ವ್ಯಾಲ್ಯೂ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಇಲ್ಲಿ ವೇವ್ ಎಕ್ಸ್ ಡೈರೆಕ್ಷನ್ ಒಳಗೆ ಟ್ರಾವೆಲ್ ಆಗಕತ್ತಿರೋದ್ರಿಂದ ಇಲ್ಲಿ ಎಕ್ಸ್ ಬರ್ತೈತಿ. ಇನ್ನು ಒಮೆಗಾ ಅಂದ್ರೆ ಆಂಗ್ಯುಲರ್ ಫ್ರೀಕ್ವೆನ್ಸಿ, ದಿಸ್ ಇಸ್ ಕೆ ಅಂದ್ರೆ ಆಂಗ್ಯುಲರ್ ವೇವ್ ನಂಬರ್, ಇನ್ನು ಟೈಮ್ ಟಿ, ಮತ್ತೆ ಜೆ ಕ್ಯಾಪ್ ಅಂದ್ರೆ ಇಟ್ ಇಸ್ ದಿ ಯೂನಿಟ್ ವೆಕ್ಟರ್ ಅಲಾಂಗ್ ವೈ ಡೈರೆಕ್ಷನ್. ಇನ್ನು ನಾವು ಏನ್ ಮಾಡ್ಬೇಕಪ್ಪ ಕ್ವಶನ್ ಹೋಗುತ್ತಂದ್ರೆ ವಿ ನೀಡ್ ಟು ರೈಟ್ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್. ಇದೇ ತರ ಮ್ಯಾಗ್ನೆಟಿಕ್ ಫೀಲ್ಡಿಗೂ ಎಕ್ಸ್ಪ್ರೆಷನ್ ಬರೀಬೇಕು. ಇಲ್ಲಿ ನಾನು ಆಗ್ಲೇ ಹೇಳಿದ್ದೆ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ದೇ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಅಂಡ್ ದೇ ಆರ್ ಪರ್ಪೆಂಡಿಕ್ಯುಲರ್ ಟು ದಿ ಡೈರೆಕ್ಷನ್ ಆಫ್ ಪ್ರೊಪಗೇಷನ್ ಅಂತ ಹೇಳಿ. ಇಲ್ಲಿ ಡೈರೆಕ್ಷನ್ ಆಫ್ ಪ್ರೊಪಗೇಷನ್ ಎಕ್ಸ್ ಆಕ್ಸಿಸ್ ಆದ್ರೆ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ವೈ ಡೈರೆಕ್ಷನ್ ಆದ್ರೆ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನಿರಬೇಕು ಅಲಾಂಗ್ ಜೆಡ್ ಆಕ್ಸಿಸ್ ಇರಬೇಕು. ಸೊ ಅದರ ಸಲುವಾಗಿ ಏನಂತ ಬರ್ತದೆ ವೆಕ್ಟರ್ Bz is equal to B0 ಅಂದ್ರೆ ಆಂಪ್ಲಿಟ್ಯೂಡ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಹೈಯೆಸ್ಟ್ ವ್ಯಾಲ್ಯೂ ಆಫ್ ಟೈಮ್ ವೇರಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಸೈನ್ ಆಫ್ kx minus omega t ಸೇಮ್ ಬರ್ತೈತಿ. ಇನ್ನು ಯೂನಿಟ್ ವೆಕ್ಟರ್ ಏನ್ ಬರ್ತೈತಿ ಅಂದ್ರೆ ಯೂನಿಟ್ ವೆಕ್ಟರ್ ಅಲಾಂಗ್ z ಡೈರೆಕ್ಷನ್ ದಟ್ ಇಸ್ k cap. ಸೊ ವೆಕ್ಟರ್ Bz is equal to B0 sin of kx minus omega t k cap. ಇನ್ನು ಫ್ರಮ್ ಮ್ಯಾಕ್ಸ್ವೆಲ್ಸ್ ಇಕ್ವೇಷನ್ ನಾವು ಏನು ಬರೀಬಹುದಪ್ಪ ಅಂತಂದ್ರೆ B0 ದಟ್ ಈಸ್ ಆಂಪ್ಲಿಟ್ಯೂಡ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಈಕ್ವಲ್ ಟು E0 ಡಿವೈಡೆಡ್ ಬೈ ಸಿ ಅಂತಾನು ಬರೀಬಹುದು. ಸೊ ಅದಕ್ಕೆ ಏನಾಗುತ್ತೆ ವೆಕ್ಟರ್ Bz is equal to E0 by c sin of kx minus omega t k cap. So this is option number 4. So answer to this question is option number 4. Guys next question number 5. ಈ ಕ್ವಶನ್ ಅನ್ನ 2020 ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ a light beam of intensity 20 watt per centimeter square is incident normally on a perfectly reflecting surface of sides 25 centimeters into 15 centimeters. The momentum imparted to the surface by the light per second is option number 1 5 into 10 raised to minus 5 kg meter per second. Option number 2 1.2 into 10 raised to minus 5 kg meter per second. Option number 3 2 into 10 raised to minus 5 kg meter per second. Option number 4 1 into 10 raised to minus 5 kg meter per second. ಗೈಸ್ ಈ ಕ್ವಶನ್ಗೆ ಆನ್ಸರ್ ಅನ್ನ ನೋಡೋಕ್ಕಿಂತ ಮೊದಲು ನಾವು ಒಂದು ಫೋಟಾನ್ ಒಂದು ಕಂಪ್ಲೀಟ್ಲಿ ಅಬ್ಸಾರ್ಬ್ ಮಾಡ್ಕೊಳ್ತಕ್ಕಂಥ ಸರ್ಫೇಸ್ ಮೇಲೆ ಬಿದ್ದಾಗ ಎಷ್ಟು ಮೊಮೆಂಟಮ್ ಅನ್ನ ಇಂಪಾರ್ಟ್ ಮಾಡ್ತತಿ, ಮತ್ತು ಅದೇ ಫೋಟಾನ್ ಒಂದು ಕಂಪ್ಲೀಟ್ ಆಗಿ ರಿಫ್ಲೆಕ್ಟ್ ಮಾಡ್ತಕ್ಕಂಥ ಸರ್ಫೇಸ್ ಮೇಲೆ ಬಿದ್ದಾಗ ಎಷ್ಟು ಮೊಮೆಂಟಮ್ ಅನ್ನ ಇಂಪಾರ್ಟ್ ಮಾಡ್ತತಿ ಅನ್ನೋದನ್ನ ನೋಡೋಣ. ನಾವು ಲಾಸ್ಟ್ ಕ್ವಶನ್ ಒಳಗೆ ನೋಡಿದ್ವಿ ಏನಪ್ಪಾ ಅಂತಂದ್ರೆ ಒಂದು ಡಾರ್ಕ್ ಪ್ಲೇಟ್ ಮೇಲೆ ಫೋಟಾನ್ ಬಿದ್ದಾಗ ಇಟ್ ಗೆಟ್ಸ್ ಕಂಪ್ಲೀಟ್ಲಿ ಅಬ್ಸಾರ್ಬ್. ಒಂದು ಡಾರ್ಕ್ ಪ್ಲೇಟ್ ಮೇಲೆ ಫೋಟಾನ್ ಬಿತ್ತಂದ್ರೆ ಅದು ಕಂಪ್ಲೀಟ್ ಆಗಿ ಅಬ್ಸಾರ್ಬ್ ಆಗುತ್ತೆ. ಸೊ ಅದರ ಫೈನಲ್ ಮೊಮೆಂಟಮ್ ಆಫ್ಟರ್ ಅಬ್ಸಾರ್ಪ್ಷನ್ 0 ಆಗುತ್ತೆ. ಇನ್ನು ಬೈ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ನಾವು ಏನು ಹೇಳ್ಬೋದಪ್ಪ ಅಂತಂದ್ರೆ ಚೇಂಜ್ ಇನ್ ಮೊಮೆಂಟಮ್ ಆಫ್ ಸರ್ಫೇಸ್ ಅಥವಾ ಮೊಮೆಂಟಮ್ ಇಂಪಾರ್ಟೆಡ್ ಟು ದಿ ಸರ್ಫೇಸ್ ಅದರ ಮ್ಯಾಗ್ನಿಟ್ಯೂಡ್ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಚೇಂಜ್ ಇನ್ ಮೊಮೆಂಟಮ್ ಆಫ್ ಫೋಟಾನ್. ಚೇಂಜ್ ಇನ್ ಮೊಮೆಂಟಮ್ ಆಫ್ ಫೋಟಾನ್ ಅಂದ್ರೆ ಫೈನಲ್ ಮೊಮೆಂಟಮ್ 0 ಐತಿ, ಇಲ್ಲಿ ಕಂಪ್ಲೀಟ್ ಅಬ್ಸಾರ್ಪ್ಷನ್ ಕೇಸ್ ಒಳಗೆ ಇನಿಷಿಯಲ್ ಮೊಮೆಂಟಮ್ p ಐತಿ. ಸೊ 0 ಮೈನಸ್ p ಅದ್ರ ಮಾಡ್ ತಗೊಂಡ್ರೆ ನಮಗೆ ಏನು ಬರ್ತೈತಿ ಮೊಮೆಂಟಮ್ ಇಂಪಾರ್ಟೆಡ್ ಇಸ್ ಈಕ್ವಲ್ ಟು p. ಇದ್ರದ್ದು ಎಷ್ಟು ಏನಪ್ಪ ಮೊಮೆಂಟಮ್ ಇತ್ತಲ್ಲ ಅದು ದಟ್ ಈಸ್ ಈಕ್ವಲ್ ಟು E by c. E ಅಂದ್ರೆ ಎನರ್ಜಿ ಆಫ್ ಈಚ್ ಫೋಟಾನ್ ಡಿವೈಡೆಡ್ ಬೈ c ಅಂದ್ರೆ ವೆಲಾಸಿಟಿ ಆಫ್ ಲೈಟ್. ಇನ್ನು ಇದೇ ಫೋಟಾನ್ ಒಂದು ಕಂಪ್ಲೀಟ್ಲಿ ರಿಫ್ಲೆಕ್ಟಿಂಗ್ ಸರ್ಫೇಸ್ ಮೇಲೆ ಬಿದ್ದಾಗ ಅದು ಏನಾಗುತ್ತಪ್ಪ ಅಂತಂದ್ರೆ ಅದರದ್ದು ಮೊಮೆಂಟಮ್ ಚೇಂಜ್ ಆಗುತ್ತೆ. p ಇದ್ದಿದ್ದು ಮೈನಸ್ p ಆಗುತ್ತೆ. ಕಂಪ್ಲೀಟ್ ಆಗಿ ರಿಫ್ಲೆಕ್ಟ್ ಆದಾಗ 180 ಡಿಗ್ರಿ ಶಿಫ್ಟ್ ಆಗುತ್ತೆ. ಸೊ ಅವಾಗ ಏನಾಗುತ್ತಪ್ಪ ಅಂತಂದ್ರೆ ಮೊಮೆಂಟಮ್ ಇಂಪಾರ್ಟೆಡ್ ಅಥವಾ ಮ್ಯಾಗ್ನಿಟ್ಯೂಡ್ ಆಫ್ ಚೇಂಜ್ ಇನ್ ಮೊಮೆಂಟಮ್ ಇನ್ ಸರ್ಫೇಸ್ ಈಸ್ ಈಕ್ವಲ್ ಟು ಚೇಂಜ್ ಇನ್ ಮೊಮೆಂಟಮ್ ಆಫ್ ಫೋಟಾನ್. ಫೈನಲ್ ಮೊಮೆಂಟಮ್ ಮೈನಸ್ p ಐತಿ, ಇನಿಷಿಯಲ್ ಮೊಮೆಂಟಮ್ ಮೈನಸ್ p ಐತಿ. ಸೊ ಮೈನಸ್ 2p ಬರ್ತೈತಿ. ಸೊ ಜಸ್ಟ್ ನಮ್ಗೆ ಮ್ಯಾಗ್ನಿಟ್ಯೂಡ್ ಬೇಕಾತಂದ್ರೆ ಇಟ್ ಇಸ್ 2 ಟೈಮ್ಸ್ ದಿಸ್ ಒನ್. ಸೊ 2 ಟೈಮ್ಸ್ p ಅಂದ್ರೆ 2 ಟೈಮ್ಸ್ E ಡಿವೈಡೆಡ್ ಬೈ c. ಸೊ ಕಂಪ್ಲೀಟ್ ಅಬ್ಸಾರ್ಪ್ಷನ್ ಕೇಸ್ ಒಳಗೆ ಮೊಮೆಂಟಮ್ ಇಂಪಾರ್ಟೆಡ್ E by c. ಕಂಪ್ಲೀಟ್ ರಿಫ್ಲೆಕ್ಷನ್ ಒಳಗೆ ಮೊಮೆಂಟಮ್
imparted is 2 into E divided by C. ಈ ಕ್ವಶನ್ ಕಂಪ್ಲೀಟ್ಲಿ ರಿಫ್ಲೆಕ್ಟಿಂಗ್ ಸರ್ಫೇಸ್ ಬಗ್ಗೆ ಐತಿ. ಸೊ ಈ ಎಕ್ಸ್ಪ್ರೆಷನ್ ಅನ್ನು ನಾವಿಲ್ಲಿ ಯೂಸ್ ಮಾಡೋಣ. ಇನ್ನು ಕ್ವಶನ್ ಬರೋದಾದ್ರೆ ಕ್ವಶನ್ ಒಳಗೆ ಒಂದು ಪರ್ಫೆಕ್ಟ್ಲಿ ರಿಫ್ಲೆಕ್ಟಿಂಗ್ ಸರ್ಫೇಸ್ ಕೊಟ್ಟಾರ, whose dimensions are 25 cm into 15 cm. This is the area. ಇನ್ನು ಈ ಸರ್ಫೇಸ್ ಮೇಲೆ ಬೀಳ್ತಕ್ಕಂಥ ಲೈಟಿನ ಇಂಟೆನ್ಸಿಟಿ ಕೊಟ್ಟಾರ, ವಿಚ್ ಇಸ್ ಈಕ್ವಲ್ ಟು 20 ವ್ಯಾಟ್ ಪರ್ ಸೆಂಟಿಮೀಟರ್ ಸ್ಕ್ವೇರ್. ಇಲ್ಲಿ ನೀವು ಇಂಟೆನ್ಸಿಟಿದ ಯೂನಿಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಇಂಟೆನ್ಸಿಟಿ ಅಂದ್ರೆ ಇಟ್ ಇಸ್ ದಿ ಎನರ್ಜಿ ಫಾಲಿಂಗ್ ಪರ್ ಯೂನಿಟ್ ಟೈಮ್ ಪರ್ ಯೂನಿಟ್ ಏರಿಯಾ. ಒಂದು ಯೂನಿಟ್ ಟೈಮಿಗೆ ಎಷ್ಟು ಎನರ್ಜಿ ಬೀಳ್ತೈತಿ ಪರ್ ಯೂನಿಟ್ ಏರಿಯಾದಾಗ ಅದನ್ನ ನಾವು ಇಂಟೆನ್ಸಿಟಿ ಅಂತ ಹೇಳಿ ಕರಿತೀವಿ. ಕ್ವಶನ್ ಏನಪ್ಪಾ ಅಂತಂದ್ರೆ 1 ಸೆಕೆಂಡಿಗೆ ಎಷ್ಟು ಮೊಮೆಂಟಮ್ ಇಂಪಾರ್ಟ್ ಆತು, ಮೊಮೆಂಟಮ್ ಇಂಪಾರ್ಟ್ ಅನ್ನೋದನ್ನ ನಾವಿಲ್ಲಿ ಕಂಡು ಹಿಡಿಬೇಕು. ಅದಕ್ಕೆ ಮೊದಲು ನಾವು ಇಂಟೆನ್ಸಿಟಿಗೆ ಫಾರ್ಮುಲಾ ಏನೈತಿ ಅನ್ನೋದನ್ನ ನೋಡೋಣ. ಇಂಟೆನ್ಸಿಟಿ I is equal to energy per unit time per unit area. So intensity is equal to I divided by A into T. ಇದರಿಂದ ನಾವು ಎನರ್ಜಿ E given to this surface ಅಥವಾ ಎನರ್ಜಿ E falling on this surface in time duration T is equal to E is equal to IAT. ಅಂದ್ರೆ ಫಾರ್ ಟೈಮ್ ಡ್ಯೂರೇಷನ್ T ಎಷ್ಟು ಎನರ್ಜಿ ಅದ್ರ ಮೇಲೆ ಬೀಳಕತ್ತೈತಪ್ಪ ಅಂತಂದ್ರೆ I into A into T. ಸೊ ಇದನ್ನ ಯೂಸ್ ಮಾಡ್ಕೊಂಡು ನಾವು ಮೊದಲ 1 ಸೆಕೆಂಡಿಗೆ ಎಷ್ಟು ಎನರ್ಜಿ ಬೀಳಕತ್ತೈತೆ ಅಷ್ಟು ಎನರ್ಜಿ ಸಿಕ್ಕ ಮೇಲೆ ನಾವು ಮೊಮೆಂಟಮ್ಗೆ ನಾವು ಈಗಲೇ ಫಾರ್ಮುಲಾ ನೋಡಿದ್ವಿ ಫಾರ್ ಪರ್ಫೆಕ್ಟ್ ರಿಫ್ಲೆಕ್ಷನ್ಗೆ, ದಟ್ ಈಸ್ P is equal to 2 into E divided by C. ಸೊ ಅಲ್ಲಿ ಈ ವ್ಯಾಲ್ಯೂವನ್ನು ತುಂಬಿಕೊಂಡು ವಿ ಕ್ಯಾನ್ ಈಸಿಲಿ ಫೈಂಡ್ ದಿ ಮೊಮೆಂಟಮ್ ಇಂಪಾರ್ಟೆಂಟ್. ಗೈಸ್ ನಾವು ಆಗಲೇ ನೋಡಿದಾಗ ಮೊಮೆಂಟಮ್ ಇಂಪಾರ್ಟೆಂಟ್ ಫಾರ್ ಕಂಪ್ಲೀಟ್ ರಿಫ್ಲೆಕ್ಷನ್ ಅಥವಾ ಪರ್ಫೆಕ್ಟ್ ರಿಫ್ಲೆಕ್ಷನ್ ಏನಿತ್ತು ಫಾರ್ಮುಲಾ 2 into E divided by C. ಅಲ್ಲಿ ಏನಿತ್ತು E ಅಂದ್ರೆ ಎನರ್ಜಿ ಆಫ್ ಫೋಟಾನ್ ಇತ್ತು, ಆದರೆ ಈ ಕೇಸ್ ಒಳಗೆ ಎನರ್ಜಿ ಆಫ್ ಆಲ್ ದಿ ಫೋಟಾನ್ಸ್ ಫಾಲಿಂಗ್ ಆನ್ ದಟ್ ಏನಪ್ಪ ಸರ್ಫೇಸ್. ಸೊ ಅದಕ್ಕೆ ನಾವು ಏನು ಎಕ್ಸ್ಪ್ರೆಷನ್ ನೋಡಿದ್ವಿ I into A into T. ಸೊ ಮೊಮೆಂಟಮ್ ಇಂಪಾರ್ಟೆಡ್ ಫಾರ್ ಟೈಮ್ ಡ್ಯೂರೇಷನ್ T. ನಮ್ಗೆ ಮೊಮೆಂಟಮ್ ಇಂಪಾರ್ಟೆಡ್ ಪರ್ ಸೆಕೆಂಡ್ ಬೇಕಾಗೈತಿ, ಅದಕ್ಕೆ T is equal to 1 ಸೆಕೆಂಡ್ ಅಂತ ಹೇಳಿ ತಗೊಳ್ಳೋಣ. ಸೊ ಅದಕ್ಕೆ ಏನಾಗುತ್ತೆ ಡೆಲ್ಟಾ P ಅಥವಾ ಈ ಮೊಮೆಂಟಮ್ ಇಂಪಾರ್ಟೆಡ್ ಈಸ್ ಈಕ್ವಲ್ ಟು 2 ಇಂಟು I ಅಂದ್ರೆ 20 ವ್ಯಾಟ್ ಪರ್ ಸೆಂಟಿಮೀಟರ್ ಸ್ಕ್ವೇರ್ ಐತಿ, ಏರಿಯಾ ಅಂದ್ರೆ 25 ಸೆಂಟಿಮೀಟರ್ ಟು 15 ಸೆಂಟಿಮೀಟರ್ ಐತಿ. ಇದನ್ನೇನು ಮೀಟರ್ಗೆ ನಾ ಕನ್ವರ್ಟ್ ಮಾಡಂಗಿಲ್ಲ, ಯಾಕಂದ್ರೆ ಈ ಸೆಂಟಿಮೀಟರ್ ಸ್ಕ್ವೇರ್ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ಇನ್ನು T ಅಂದ್ರೆ 1 ತಗೊಂಡಿನಿ. ಸೊ ಡಿವೈಡೆಡ್ ಬೈ C ಅಂದ್ರೆ ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್, ದಟ್ ಈಸ್ 3 into 10⁸ ಮೀಟರ್ ಪರ್ ಸೆಕೆಂಡ್. ಸೊ ಇದನ್ನ ನೀವು ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತಪ್ಪ ಅಂತಂದ್ರೆ 5 into 10⁻⁵ kg ಮೀಟರ್ ಪರ್ ಸೆಕೆಂಡ್ ಬರುತ್ತೆ. ಸೊ ಆನ್ಸರ್ ಟು ದಿಸ್ ಕ್ವಶನ್ ಇಸ್ ಆಪ್ಷನ್ ನಂಬರ್ 1. ಗೈಸ್ ಇವಿಷ್ಟು ಈ ಚಾಪ್ಟರ್ದಿಂದ ಲಾಸ್ಟ್ 5 ಇಯರ್ಸ್ ಒಳಗೆ ಬಂದಿರತಕ್ಕಂಥ ಕ್ವಶನ್ಸ್. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಯಿತು ಅಂತ ಹೇಳಿ ಅನ್ಕೋತೀನಿ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದರೆ ಕೆಳಗಡೆ ಲೈಕ್ ಬಟನ್ ಐತಿ, ಅದನ್ನು ಪ್ರೆಸ್ ಮಾಡಿರಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ಫೈನಲಿ ಹೋಗಿನ ಮುಂಚೆ ನಿಮಗೆ ಏನಾದರೂ ಡೌಟ್ಸ್ ಅಥವಾ ಸಜೆಷನ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ನಮಗೆ ತಿಳಿಸ್ರಿ. ಸೊ ಗೈಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಸ್ಟೇ ಟ್ಯೂನ್ ಫಾರ್ ದಿ ನೆಕ್ಸ್ಟ್ ವಿಡಿಯೋ.